ದೆಹಲಿಯಲ್ಲಿ ಒಂದು ಭಾರೀ ಅಗ್ನಿ ಅವಘಡ ಸಂಭವಿಸಿದೆ. ರೆಸ್ಟೋರೆಂಟ್ಗೆ ಬೆಂಕಿ ಬಿದ್ದಿದೆ. ರಜೌರಿ ಗಾರ್ಡನ್ನಲ್ಲಿ ಆಗಿರುವಂತಹ ಅವಘಡ ಇದು. ದೆಹಲಿಯಲ್ಲಿ ಆಗಿರುವಂತಹ ಭಾರೀ ಅಗ್ನಿ ದುರಂತ ಒಟ್ಟು 10 ಅಗ್ನಿಶಾಮಕ ದಳದವರು ಹೋಗಿದ್ದಾರೆ ಅಂತೆ ವಾಹನಗಳಲ್ಲಿ. ಹೋಟೆಲ್ ಒಂದಕ್ಕೆ ಬೆಂಕಿ ಬಿದ್ದಿದೆ. ಜೀವ ಉಳಿಸಿಕೊಳ್ಳೋಕೆ ಕಟ್ಟಡದಿಂದ ಗ್ರಾಹಕರು ಜಿಗಿದಿದ್ದಾರೆ. ತುಂಬಾ ಎತ್ತರದಲ್ಲಿ ಇರಲಿಲ್ಲ, ಹಾಗಾಗಿ ಸುಲಭವಾಯಿತು. ದೆಹಲಿಯ ರಜೌರಿ ಗಾರ್ಡನ್ನ ಭಾಗದಲ್ಲಿ ಆಗಿರುವಂತಹ ಅವಘಡ ಇದು. ಹೊತ್ತಿ ಉರಿಯುವ ಬೆಂಕಿಯ ಮಧ್ಯೆ ಜೀವವನ್ನು ಉಳಿಸಿಕೊಳ್ಳೋಕೆ ಹೋರಾಟವನ್ನ ಮಾಡಿದ್ದಾರೆ. ಪಬ್ಲಿಕ್ ಟಿವಿ ಬಳಿ ಎಕ್ಸ್ಕ್ಲೂಸಿವ್ ಆಗಿರುವಂತಹ ದೃಶ್ಯಗಳು ಲಭ್ಯವಾಗಿದೆ. ಯಾವ ಪರಿಸ್ಥಿತಿ ಇದೆ ಅಂತ ನೋಡ್ಕೊಳ್ಳಿ. ಅಲ್ಲಿ ಇದು ದೆಹಲಿಯಲ್ಲಿ ರಜೌರಿ ಗಾರ್ಡನ್ ಭಾಗದಲ್ಲಿ ಹೋಟೆಲ್ ಒಂದಕ್ಕೆ ಬಿದ್ದಂತ ಬೆಂಕಿ. ನೋಡಿ, ಜನ ಯಾವ ರೀತಿಯಾಗಿ ರೆಸ್ಟೋರೆಂಟ್ನಿಂದ ಆಚೆ ಹೋಗೋಕೆ ಪ್ರಯತ್ನವನ್ನು ಪಡ್ತಾರೆ ಅಂತ ಹೇಳಿ. ಸಾಮಾನ್ಯವಾಗಿ ರೆಸ್ಟೋರೆಂಟ್ಗಳಿಗೆ 2 ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳಿರ್ತಾರೆ. ಒಂದು, ಲಿಫ್ಟ್ ಇದ್ರೆ ಆಚೆ ಭಾಗದಲ್ಲೂ ಕೂಡ ಸ್ಟೆಪ್ಸ್ ಇರಬೇಕು ಇಳಿಯಕ್ಕೆ ಅಂತ ಹೇಳಿ. ಬೆಂಕಿ ಅವಘಡ ಆದಂಥ ಸಂದರ್ಭದಲ್ಲಿ ಅದಕ್ಕೆ ಕಂಪಲ್ಸರಿ ಇಟ್ಟಿರ್ತಾರೆ. ಇಲ್ಲ ಅದು ಯಾವುದು ಕೂಡ ಫಾಲೋ ಆದಂಗೆ ಕಾಣಿಸ್ತಾ ಇಲ್ಲ. ಬೆಂಗಳೂರಲ್ಲೂ ಕೂಡ ಅಷ್ಟೇ ಅನೇಕ ಕಟ್ಟಡಗಳಲ್ಲಿ ಆ ಸಮಸ್ಯೆ ಇದೆ. ಕಮರ್ಷಿಯಲ್ ಅದರಲ್ಲೂ ಕೂಡ ಹೋಟೆಲ್ಗಳಲ್ಲಿ ಏನಾದ್ರು ನಡೆಸುವಂಥದ್ದಿದ್ರೆ ಅದಕ್ಕೆ ಆಚೆ ಬಿಲ್ಡಿಂಗಿನ ಹೊರಭಾಗದಲ್ಲಿ ಇಳಿಯೋಕ್ಕೆ ಒಂದು ಮೆಟ್ಟಿಲು ಇರಬೇಕು ಅನ್ನುವಂಥದ್ದಿದೆ ರೂಲ್ಸ್ ಪ್ರಕಾರ. ಅದನ್ನ ಯಾರೂ ಫಾಲೋ ಮಾಡೋದಿಲ್ಲ. ಹಾಗಾಗಿ ಪಾಪ ಜೀವ ಉಳಿಸ್ಕೊಳ್ಳೋಕ್ಕೆ ಜನ ಒದ್ದಾಡ್ತಾರೆ. ತುಂಬ ಎತ್ತರದ ಪ್ರದೇಶ ಆಗಿದ್ರೆ ಜಂಪ್ ಮಾಡಿಬಿಡ್ತಾರೆ ಮೇಲ್ಭಾಗದಿಂದ. ಆ ಬಿಸಿ ತಾಳಕ್ಕಾಗೋದಿಲ್ಲ. ಅಲ್ಲಿ ಹೊಗೆ ಕೂಡ ಅಷ್ಟೇ. ಅದ್ರ ಜೊತೆಗೆ ಈಗ ಅಲ್ಲಿ ಜಂಪ್ ಮಾಡಿ ಜೀವ ಉಳಿಸ್ಕೊಳ್ಳೋಕ್ಕೆಲ್ಲ ಕಸರತ್ತನ್ನು ಮಾಡಿದ್ದಾರೆ ಪಾಪ. ಈಗ ಸದ್ಯಕ್ಕೆ ಯಾವುದೇ ಪ್ರಾಣಹಾನಿ ಆಗಿರುವಂಥ ವರದಿಗಳಂತೂ ಬಂದಿಲ್ಲ. ಸಂಪೂರ್ಣವಾಗಿ ಸುಟ್ಟು ಹೋಗಿದೆ ಅಲ್ಲಿರುವಂಥ ಹೋಟೆಲು. ಯಾಕೆ ಈ ಬೆಂಕಿ ಅವಘಡ ಆಯಿತು ಏನು ಅಂಥೇಳಿ. ಈಗ ಅಲ್ಲಿ ಚಳಿ ಆ್ಯಕ್ಚುಲಿ ದೆಹಲಿಯಲ್ಲಿ ಬೆಂಕಿ ಹತ್ಕೊಳ್ಬೇಕಾದಂಥ ಪರಿಸ್ಥಿತಿ ಇರಲಿಲ್ಲ ಅಲ್ಲಿ. ಆಗಲೂ ಕೂಡ ಯಾಕಾಗಿದೆ